ದೇವಿ ಪೂಜೆ ಮಾಡಲ್ವಾ, ದೇವಿ ಪೂಜೆ ಮಾಡ್ತಾರಲ್ವಾ, ಅದು ಒಳ್ಳೇದಲ್ವಾ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ಈ ಚತುರ್ಮಾಸದಲ್ಲಿ ಬರುವಂಥದ್ದು ಒಂದು ಮುಖ್ಯವಾದ ಅಂಶ ಏನು ಅಂದರೆ, ಈ ಒಂದು ವರ್ಷ ಅಂತ ನಾವೇನು ಗಣನೆಗೆ ತಗೊಳ್ತೀವಿ, ಅದರಲ್ಲಿ ಆದಾನ್ ಕಾಲ್ ವಿಸರ್ಗ ಕಾಲ್ ಅಂತ ಹೇಳ್ತೀವಿ. ಅಂದರೆ ಎರಡು ವಿಭಜನೆ ಮಾಡ್ತೀವಿ. ಹೇಗೆ ನಾವು ಪ್ರತಿ ತಿಂಗಳು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತೀವಿ, ಅದೇ ಥರ ವರ್ಷದಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ತಗೊಳ್ತೀವಿ. ಆ ಥರದಲ್ಲಿ ಆದಾನ್ ಕಾಲ್ ವಿಸರ್ಗ ಕಾಲ್ ಅಂತ ಬರುತ್ತೆ. ಆಯಿತಾ? ಮೊದಲ 4 ತಿಂಗಳುಗಳು ಆದಾನ್ ಕಾಲಲ್ಲಿ 6 ತಿಂಗಳುಗಳ ಕಾಲ ಬೆಳಕು ಅಂದರೆ ಸೂರ್ಯ ಕೊಡ್ತಾ ಇರ್ತಾರೆ, ಎನರ್ಜಿನ ಕೊಡ್ತಾರೆ ಅಂತೀವಿ. ಭೂಮಿ ಗ್ರಹಿಸ್ತಾ ಇರತ್ತೆ ಅಂತ ಹೇಳ್ತೀವಿ. ವಿಸರ್ಗ ಕಾಲಲ್ಲಿ ಏನಾಗ್ತಾ ಇರತ್ತೆ, ವಾಪಸ್ ಇವಾಪ್ರೇಟ್ ಆಗಿ ಕಾಸ್ಮಿಕ್ ಎನರ್ಜಿ ಕಡೆ, ಅಂದರೆ ಆಕಾಶ ಅಂತೀವಿ, ಸೂರ್ಯ ಅಂತೀವಿ, ಅದ್ರ ಕಡೆಗೆ ಮೂವ್ ಆಗ್ತಾ ಇರುತ್ತೆ. ಹೇಗೆ ಇವಾಗ ಇದು ನೀರೆಲ್ಲ ಆವಿಯಾಗಿ ಮೇಲಕ್ಕೆ ಹೋಗುತ್ತಲ್ವ, ಆ ರೀತಿಯಲ್ಲಿ ಎನರ್ಜಿ ವಾಪಸ್ ಹೋಗ್ತಾ ಇರತ್ತೆ ಅನ್ನೋದು ಆಯುರ್ವೇದ ಪದ್ಧತಿಯಲ್ಲಿ ಹೇಳ್ತಾರೆ. ಆಯುರ್ವೇದ ಪದ್ಧತಿಯಲ್ಲಿ ಮೂಲಿಕಾ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಇದನ್ನು ಗಣನೆಗೆ ತಗೊಳ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ಕೆಲವೊಂದು ಮೆಡಿಸಿನ್ಸು ಕಟ್ ಮಾಡಲ್ಲ, ಔಷಧಿನಿಯ ಗುಣ ಇರಲ್ಲ. ಈಗ ಚಿಗುರ್ತಾ ಇರುತ್ತೆ, ಕೆಲವೆಲ್ಲ ಈಗ ಚಿಗುರ್ತಾ ಇರುತ್ತೆ, ಅದರಲ್ಲಿ ಇರೋಲ್ಲ ಅಂದರೆ ಅನ್ನುವಂಥದ್ದೊಂದು ಪದ್ಧತಿ ಇರುತ್ತೆ. ಹಾಗಾಗಿ ಈ ಚತುರ್ಮಾಸ ಅಥವಾ ಆಷಾಢದಲ್ಲಿ ಹೆಚ್ಚಾಗಿ ಇದು ಏನಂತೀವಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದು, ವೈರಲ್ ಇನ್ಫೆಕ್ಷನ್ ಆಗೋದು, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಂಕ್ರಾಮಿಕ ರೋಗಗಳ ತೊಂದರೆ ಜಾಸ್ತಿ ಇರ್ತಿತ್ತು. ಈಗಲೂ ಅದನ್ನು ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ಅದೇನೋ ಫ್ಲೂ ಬಂತು, ಅದೇನೋ ವೈರಲ್ ಇನ್ಫೆಕ್ಷನ್ ಆಯಿತು, ವೈರಲ್ ಫೀವರ್ ಬಂತು ಅಂತ ಹೆಸರುಗಳು ಬದಲಾಗಿದೆ, ತೊಂದರೆಗಳು ಅದೇ ಇದೆ. ಅದರ ರಿಸಲ್ಟ್ ಸ್ವಲ್ಪ ಹೆಚ್ಚಾಗಿದೆ ಈಗ. ಯಾಕೆ ಅಂದರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿಯೇ ನಮ್ಮ ದೇಹವನ್ನು ಹಾಳು ಮಾಡ್ತಾ ಇದೆ.